ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮನೆ ಎಲ್ಲ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಿಮ್ಮ ಇದರಿಂದ ಚೆಕ್ ಡ್ಯಾಮ್ಗಳು ಎಲ್ಲ ಹಾಕಿದ್ರೂ ಸ್ವಲ್ಪ ವ್ಯವಸಾಯಕ್ಕೆ ನಮಗೆ ನೇಗಿಲು ಅದು ಇದು ಬೇಕಾಗುತ್ತೆ. ಅದೆಲ್ಲ ಸೌಕರ್ಯ ಮಾಡಿದರೆ ನಾವು ಚೆನ್ನಾಗಿ ಜೀವನ ಮಾಡೋಕ್ಕೆ ಆಗುತ್ತೆ. ತುಂಬ ನಾವು ಮುಂದೆ ಬಡವರಾಗಿದ್ದೆವು. ಡ್ಯಾಮ್ಗಳು ಅದು ಇದು ಕಟ್ಟಿ ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ವ್ಯವಸಾಯ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀವಿ. ಡ್ಯಾಮ್ ಕೂಡ ಆಯಿತು. ಅದಕ್ಕೆ ಮುಂಚೆನೇ ನಮಗೆ ಒಂದು ಬಾವಿಯನ್ನು ತೋಡ್ಕೊಳ್ಳೋಕ್ಕೆ ನಮ್ಮ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿ ಅದು ಬಾವಿ ತೋಡಿ ಮತ್ತು ಅದರಿಂದ ಕುಡಿಯೋಕ್ಕೆ ನೀರು ಮತ್ತು ಭತ್ತ ಬೆಳೆಯೋಕ್ಕೆ ಸ್ವಲ್ಪ ಆಗ್ತಾಯಿತ್ತು. ಮತ್ತು ಕೃಷಿ ಇಲಾಖೆಯಿಂದ ಒಂದು ಡ್ಯಾಮ್ ಕಟ್ಟಿ ಅದರಿಂದ ಸ್ವಲ್ಪ ಬೆಳೆಯೋಕ್ಕೆ ಅನ್ನೋದು ತುಂಬ ಅನುಕೂಲ ಆಗ್ತಾಯಿತ್ತು. ಎಲ್ಲ 22 ಎಕರೆ ಇದೆ ಸರ್. ಖರಾಬಿ ಇದೆಲ್ಲ ಇದೆ. ಎಲ್ಲ ಹೆಸರಿನಲ್ಲಿ ಬಂದಿದೆ. ನಮ್ಮ ಹೆಸರಿನಲ್ಲೇ, ನಮ್ಮ ತಮ್ಮನ ಹೆಸರು, ನಮ್ಮ ಹೆಸರು, ನಮ್ಮನ್ನ ಹೆಸರು, ಅವ್ರ ಹೆಸರಿನಲ್ಲೇ ಎಲ್ಲ ಇದೆ. ಮತ್ತು ಆಲೂಗಡ್ಡೆ ಆಗ್ತಾಯಿದೆ, ಆಮೇಲೆ ಟಮಾಟೆ ಆಗ್ತಾಯಿದೆ, ಹೂವು ಆಗ್ತಾಯಿದೆ. ನಾವು ಎಲ್ಲ ಲಾಭ ಇದೆ. ಕಡಲೆಕಾಯಿ ಇದೆಲ್ಲ ಆಗ್ತಾಯಿದ್ದೀವಿ ನಾವು. ಜಲಾನಯನ ಪ್ರದೇಶದಲ್ಲಿ ಒಂದು 40 ಹೆಕ್ಟರ್ ಪ್ರದೇಶದಲ್ಲಿ ತುಂಬ ಇಳಿಜಾರಿದ್ದು ಸವಕಳಿ ತುಂಬ ಇತ್ತು. ಅದಕ್ಕೆ ನಾವು ಜಲಾನಯನ ಅಭಿವೃದ್ಧಿ ಯೋಜನೆಯಿಂದ ಡೈವರ್ಷನ್ ಚಾನಲ್ಸ್ ಅಂದರೆ ತಿರುವು ಕಾಲುವೆಗಳು, ನಾಲಾ ಬದು, ಜಿನುಗು ಕೆರೆ, ಕಂದಕದೊಂದಿಗೆ ಬದು ಇವೆಲ್ಲ ನಿರ್ಮಾಣ, ಗೋಕಟ್ಟೆ ಇವೆಲ್ಲ ನಿರ್ಮಾಣ ಮಾಡಿದ್ಮೇಲೆ ಆ ಪ್ರದೇಶದಲ್ಲಿ ಸವಕಳಿ ಕಡಿಮೆಯಾಗಿ ಅಂತರ್ಜಲ ಮಟ್ಟ ಹೆಚ್ಚಿಸಿದೆ. ಇದಲ್ಲದೆ ರೈತರಿಗೆ ಕೂಡ ತುಂಬ ಅನುಕೂಲ ಆಗಿದೆ. ಅಲ್ಲಿ ಈಗ ರೈತರು ಏನು ಬೆಳೆ ಬೆಳೀತಾ ಇರಲಿಲ್ಲ, ಬೆಳೆಗೆ ಯೋಗ್ಯವಲ್ಲದ ಪ್ರದೇಶವಾಗಿತ್ತು. ಆದರೆ ಇವಾಗ ರೈತರಲ್ಲಿ ರಾಗಿ, ಭತ್ತ, ತೋಟಗಾರಿಕೆ ಬೆಳೆಗಳು ಮತ್ತು ತರಕಾರಿ ಬೆಳೆಗಳನ್ನ ಬೆಳೆಯೋದು, ಹೈನುಗಾರಿಕೆ ಮಾಡೋದು. ಸುಮಾರು ಒಂದು 35-40 ಹೆಕ್ಟರ್ ಪ್ರದೇಶವನ್ನು ರೈತರೀಗ ವ್ಯವಸಾಯಕ್ಕೆ ಯೋಗ್ಯವಾದ ಪ್ರದೇಶವನ್ನಾಗಿ ಬದಲಾವಣೆ ಮಾಡಿಕೊಂಡು ಯೋಜನೆಯಿಂದ ಅನುಕೂಲ ಪಡ್ಕೊಂಡು लैंड पोर्ट मैनेजमेंट सिस्टम जिसका अभी उद्घाटन हुआ, इसके साथ जुड़े हुए भारत सरकार और राज्यों के सभी स्टेक होल्डर्स और वरिष्ठ अधिकारीगण, आप सभी का लैंड पोर्ट अथॉरिटी के कार्यक्रम में मैं हृदय से स्वागत करता हूं।
मित्रों, 2014 के पहले एक रिपोर्ट में से लैंड पोर्ट अथॉरिटी की संकल्पना का उद्भव हुआ। बारह से 14 में इसको एक प्रकार से कंसेप्चुअलाइज भी किया गया और 2 पोर्ट शुरू भी किए गए। मगर 14 आने के बाद ये जो संकल्पना है, इसको पूर्ण बनाने का एक विचार अपने दूरदर्शी प्रधानमंत्री नरेंद्र मोदी जी ने। लैंड पोर्ट अथॉरिटी की कल्पना एक प्रकार से सुरक्षा को लेकर चिंता में से ज्यादा उपजी थी, परंतु नरेंद्र मोदी जी की संकल्पना ने उसको सुरक्षा का पहला कवच तो बनाया ही बनाया, व्यापार को सुगम बनाकर ज्यादा सुरक्षित बनाने का भी काम किया। ಬ್ಲಾಕ್ ಮನೆ ಇರುತ್ತೆ, ಯಾರು ಮನೆಯಲ್ಲಿ ಇರಲ್ಲ, ಅವರಿಗೆ ಕನಿಷ್ಠ 3 ಸರ್ತಿ BLO ವಿಸಿಟ್ ಮಾಡ್ತಾರೆ. 3 ಸರ್ತಿ ವಿಸಿಟ್ ಮಾಡಿದ್ರೆ ಬೇಸ್ಡ್ ಅಪಾನ್ ದ್ಯಾಟ್ ದೆನ್ ಡಿಸಿಷನ್ ವಿಲ್ ಬಿ ಟೇಕನ್ ವೆದರ್ ಇನ್ವಿಟೇಷನ್ ಫಾರ್ಮ್ ಅದು ಸಬ್ಮಿಟ್ ಆಗಿಲ್ಲ ಅಂತ ಇದೆ. ಓಕೆ, ಸೊ ಅದು ಪ್ರೊಸೆಸ್ ಇರುತ್ತೆ. ಪ್ರೊಸೆಸ್ ಆದಮೇಲೆ ಇದು ಡಿಸ್ಕ್ರಿಪೆನ್ಸೀಸ್ ಅಂದರೆ ಇದು. ಸೊ ಫಸ್ಟ್ ಪಾರ್ಟ್ ಆಫ್ ಡಿಸ್ಕ್ರಿಪೆನ್ಸೀಸ್ ಆಬ್ಸೆಂಟ್ dead voters, that is the most, and migrated voters. Okay, ASD absent shifted ಮತ್ತೆ dead voters, ಅದು discrepancy maximum ಇರುತ್ತೆ. Okay, so that discrepancy will be reduced in this. So in general ಏನು ಭಯ ಇರುತ್ತೆ ಅಲ್ವಾ, ಇದು ನಮ್ಮದು ಹೆಸರು ಕಟ್ಟಾಗತ್ತೆ ಇದು ಅದು ಅಂತ, ಅದು ಭಯ ಇರೋದು ಇದು ಪರಿಸ್ಥಿತಿ ಇಲ್ಲ. ಓಕೆ, ಇದು ನಮ್ಮದು BLOs ಮನೆಗೆ ಭೇಟಿ ಮಾಡ್ತಾರೆ, 3 ಸರ್ತಿ ಭೇಟಿ ಮಾಡ್ತಾರೆ, ಎಲ್ಲಿ ಸಿಗಿಲ್ಲ ಅಂದರೆ. ಓಕೆ, ಮತ್ತು ನಮ್ಮದು ಏನು ಪ್ರೊಸೆಸ್ ಇದೆ, ಡ್ರಾಫ್ಟ್ ರಿಪೋರ್ಟ್ ಪಬ್ಲಿಷ್ ಆದಾಗ ನಮ್ಮದು ಏನು ಪ್ರೊಸೆಸ್ ಇದೆ, ಅದು ಪ್ರೊಸೆಸಲ್ಲಿ ಕೂಡ ತುಂಬ ಥರೋಲಿ ನಾವು ಏನೇನು ನಮ್ಮ ಕಡೆ ಡಿಸ್ಕ್ರಿಪೆನ್ಸಿ ಬರುತ್ತೆ ಅದು ಕರೆಕ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲಾಂಗ್ ವಿತ್ ಆಸ್ ಎ ಸೆಡ್ ಫಾರ್ಮ್ 6 ಕೂಡ ಸಬ್ಮಿಟ್ ಆಗುತ್ತೆ. ಸೊ ಯಾರು ಹೊಸಬ್ರು ಈಗ ಇದು ಆಗ್ತಾರೆ, ಕ್ವಾಲಿಫೈ ಆಗ್ತಾರೆ, ಅವರು ಫಾರ್ಮ್ 6 ಸಬ್ಮಿಟ್ ಮಾಡಿದರೆ ಅದು ಕೂಡ ಇದು ಎಲೆಕ್ಟ್ರಲ್ ರೋಲಲ್ಲಿ ಫೈನಲ್ ಲಿಸ್ಟಲ್ಲಿ ಹೆಸರು ಆಗಿಬಿಡುತ್ತೆ. ಸೊ ಡಿಲೀಷನ್ ಜೊತೆಗೆ ಅಡಿಷನ್ ಕೂಡ ಆಗ್ಬೋದು. ಓಕೆ, ಇದು ಹೊಸ ಅಡಿಷನ್ ಆಗುತ್ತೆ. ಜೊತೆಗೆ ಟ್ರಾನ್ಸ್ಪರೆನ್ಸಿ ಸಲುವಾಗಿ ಈಗ ನಾವು ಎಲ್ಲ ಪಾಲಿಟಿಕಲ್ ಪಾರ್ಟೀಸ್ ಜೊತೆ ಈ ಪ್ರಕಾರದ ಒಂದು ಸಭೆ ಮಾಡಿದ್ವಿ. ಅದು ಪಾಲಿಟಿಕಲ್ ಪಾರ್ಟೀಸ್ಗೆ ನೀವು ಪ್ರತಿ ಪೋಲಿಂಗ್ ಬೂತ್ಗೆ ಅಟ್ಲೀಸ್ಟ್ 1 BLA ಬೂತ್ ಲೆವೆಲ್ ಏಜೆಂಟ್ ನೀವು ಅಪಾಯಿಂಟ್ ಮಾಡಿ ಅಂತ ಹೇಳಿದ್ವಿ. ಅದು ಯಾಕೆ ಅಂದರೆ BLO ಜೊತೆ ಅವರು ಮನೆಗೆ ಹೋಗ್ತಾರೆ. ಸೊ ಅವರಿಗೆ ಕೂಡ ಗೊತ್ತಾಗ್ತಿದೆ BLO ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ, ಅದು ಅವರು ಕೂಡ ನೋಡ್ಬೋದು. ಸೊ ಅದು ಟ್ರಾನ್ಸ್ಪರೆನ್ಸಿ ಸಲುವಾಗಿ ಸ್ವಲ್ಪ ಪಾರದರ್ಶಕತೆ ಸಿಕ್ಕಿದ್ರೆ ಪಾಲಿಟಿಕಲ್ ಪಾರ್ಟೀಸ್ಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಏನು ಪ್ರೊಸೆಸ್ ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇದೆ ಅಂತ. ಜೊತೆಗೆ ಅವರಿಗೆ ಯಾವುದು ಸಮಸ್ಯೆ ಇದೆ, ಯಾಕಂದರೆ ಇದು BLO ಇದು ಸರಿ ಮಾಡಿಲ್ಲ ಅಥವಾ ಇದು ಆಗಿದೆ ಅಂತ, ಅವರು ತಕ್ಷಣ ಇದು ADCಗೆ ಅಥವಾ ನಮಗೆ ಬನ್ನಿ, ನಮಗೆ ಕಂಪ್ಲೇಂಟ್ ಕೊಡ್ಬೋದು, ಆ್ಯಂಡ್ ವಿ ವಿಲ್ ಇಮಿಡಿಯೇಟ್ಲಿ ಆ್ಯಕ್ಷನ್ ಆನ್ ದಿ ಕಂಪ್ಲೇಂಟ್ ಆ್ಯಂಡ್ ವಿಲ್ ಮೇಕ್ ಶೋರ್ ದಟ್ ದಿ ಕರೆಕ್ಟಿವ್ ಮೆಜರ್ಸ್ ಆರ್ ಟೇಕನ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.